ಏನ್ ಆಡ್ತವ್ರೆ ಗುರು ಇವರು. ಕಪ್ ಗೆಲ್ಬೇಕು ಅಂತ ಆಡ್ತವ್ರ, ಮ್ಯಾಚ್ ಗೆಲ್ಬೇಕು ಅಂತ ಆಡ್ತವ್ರ, ಮ್ಯಾಚ್ ಸೋಲ್ಬೇಕು ಅಂತಾನೆ ಆಡ್ತವ್ರ, ಏನ್ ಆಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಗುರು ಇವರು. ಹಿಂಗ್ ಆಡಿದ್ರೆ ನಿಜವಾಗ್ಲೂ ನಾವು ಕಪ್ ಗೆಲ್ತೀವ ಅಂತ ನಮ್ಗೆ ಇವಾಗ ಡೌಟ್ ಆಗ್ತಾ ಇದೆಯಲ್ಲ ಗುರು. ಈ ಮಯಾಂಕ್ ಯಾದವ್ ಯಾರು ಗುರು, ಏನ್ ಪೇಸು, ಏನ್ ಬೌಲಿಂಗು. 4 ಓವರ್ 14 ರನ್ನು, 3 ವಿಕೆಟು, ಇಂಪಾರ್ಟೆಂಟ್ ವಿಕೆಟ್ನ ಕಿತ್ರಲ್ಲ ಗುರು. ಸ್ಲೋ ಪಿಚ್ಚು, ಪೇಸ್ ತೆಗೆದ್ರೆ ವಿಕೆಟ್ ಬರುತ್ತೆ ಅಂತ ಎಲ್ಲ ಅನ್ಕೋತಾ ಇದ್ರೆ ಇವ್ರು ಜೋರಾಗಿ ಹಾಕಿನೇ ವಿಕೆಟ್ ಎತ್ಬಿಟ್ರಲ್ಲ. 150+ 156 ಕ್ಲಾಕ್ ಮಾಡಿದ್ದು ನಿನ್ನೆ. ಇಂಡಿಯಾಗೆ ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್ ಸಿಕ್ಕರು ಅಂತ ಖುಷಿ ಪಡಬೇಕಾ, RCBಗೆ ಈ ಥರ ಥ್ರೆಟ್ ಆದರು ಅಂತ ದುಃಖ ಪಡಬೇಕಾ ಗೊತ್ತೇ ಆಗ್ತಾ ಇಲ್ವಲ್ಲ. ಅವ್ರ ಬ್ಯಾಟಿಂಗ್ ಬೇರೆ, ಕ್ವಿಂಟನ್ ಡಿ ಕಾಕು ಯಾವಾಗಲೂ RCBಗೆ ಥ್ರೆಟ್ಟು. ಇನ್ನು KL ರಾಹುಲ್ ಯಾವಾಗಲೂ ಥ್ರೆಟ್ ಆಗಿರೋರು ಬೇಗ ಔಟ್ ಆದರು. ನಿಕೋಲಸ್ ಪೂರನ್ ಬೇರೆ ಲಾಸ್ಟಲ್ಲಿ ಸರಿ ವಾಂಚಿದ್ರು. ಗ್ರೀನ್ಗೆ, ಸಿರಾಜ್ಗೆ, ಟೋಪ್ಲಿಗೆ ಎಲ್ಲರಿಗೂ ವಾಂಚಿದ್ರು. IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮದು ಬ್ಯಾಟಿಂಗ್ ಲೈನಪ್ ಹಂಗಿದೆ ಹಿಂಗಿದೆ ದಾದ ಥರ ಇದೆ, 2016 ಥರ ಒಬ್ಬರಾದ್ಮೇಲೆ ಒಬ್ಬರು ಬಂದು ಗುದ್ದೋ ಥರನ ಇದ್ದಾರೆ ಬ್ಯಾಟ್ಸ್ಮನ್ಸ್ ಅಂತ ಮಾತಾಡ್ತಾ ಇದ್ವಿ. ಆದರೆ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್ನ ಬಿಟ್ಟರೆ ಬೇರೆ ಯಾರು ಕ್ಲಿಕ್ಕೇ ಆಗ್ತಾ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಮೈಪಲ್ ಲೋಮ್ರೋರು ಒಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಬ್ಯಾಟಿಂಗಲ್ಲಿ ಒಬ್ಬ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲಲ್ಲ ಗುರು. ಇನ್ನು ಬೌಲಿಂಗ್ ಅಂತ ಬಂದರೆ ಲಾಸ್ಟ್ ಇಯರು ಈ 4 ವರ್ಷದಿಂದ ಸಿರಾಜ್ ಅಣ್ಣ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈ ವರ್ಷ ಸಿರಾಜ್ ಅಣ್ಣನೂ ಓಡಿಸ್ಕೊತಾನೆ ಇದ್ದಾರೆ. ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಫ್ಯಾಫ್ ಟು ಪ್ಲೆಸಿ, ಮೊಹಮ್ಮದ್ ಸಿರಾಜ್ ಈ 4 ಜನ ಆಡಿದ್ದು ಲಾಸ್ಟ್ ಇಯರು ಎಲ್ಲಿವರೆಗೂ ಬಂದಿದ್ರು. ಈ ಇಯರಲ್ಲಿ ಕೊಹ್ಲಿ ಬಿಟ್ಟರೆ ಬೇರೆ ಯಾರೂ ಆಡ್ತಾ ಇಲ್ವಲ್ಲ ಗುರು. ಆ್ಯಕ್ಚುಲಿ ನಿನ್ನೆ ಮ್ಯಾಚಲ್ಲಿ ಬೌಲಿಂಗ್ ಒಂದು ರೇಂಜಿಗೆ ಚೆನ್ನಾಗೇ ಇತ್ತು. ಈ ಪಿಚ್ಚಲ್ಲಿ 181ಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಬೌಲಿಂಗ್ನ ಚೆನ್ನಾಗೇ ಮಾಡಿದ್ದಾರೆ ಅಂತ ಅರ್ಥ. ಸಿರಾಜ್ ಅಣ್ಣ ಮತ್ತು ಟೋಪ್ಲಿ ಹೊಡೆಸ್ಕೊಂಡ್ರು ಅಂದರೆ ಮಿಕ್ಕವರೆಲ್ಲ ಒಂದು ರೇಂಜಿಗೆ ಚೆನ್ನಾಗೇ ಆಡಿದ್ದಾರೆ. ನಿನ್ನೆ ಅಲ್ಜಾರಿ ಜೋಸೆಫ್ ಬದಲು ರೀಸ್ ಟೋಪ್ಲಿನ ಕರ್ಕೊಂಬಂದಿದ್ರು. ಅಲ್ಜಾರಿ ಜೋಸೆಫ್ ಟೀಮಿಂದ ಹೊರಗೆ ಹೋಗಿ ಅವನ ಆತ್ಮನ ರೀಸ್ ಟೋಪ್ಲಿ ಒಳಗಡೆ ಹಾಕಿ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಟೋಪ್ಲಿ ಕೂಡ ಆ ಜೋಸೆಫ್ ಥರನೇ ಓಡಿಸ್ಕೊಂಡ್ರಲ್ಲ ಗುರು. ಎಲ್ಲ ಟೀಮ್ಗಳು ಹೋಮ್ ಗ್ರೌಂಡಲ್ಲಿ ಗೆಲ್ತಾ ಇದ್ರೆ ನಾವು ಆಡಿರೋ 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ದೀವಲ್ಲ ಗುರು ಹೋಮಲ್ಲೇ. ನಮ್ಮ ಹೋಮ್ ಗ್ರೌಂಡ್ ಬಗ್ಗೆ ನಮಗೆ ಗೊತ್ತಾಗಿಲ್ವಾ ಅಂತ. ಇವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಬೇರೆ ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ತಾರಾ ಅಂತ. ಪಿಚ್ ಹೆಂಗಿದೆ, ಯಾವ ಥರ ಆಡಬೇಕು, ಎಲ್ಲಿ ಹೊಡೆದ್ರೆ ರನ್ ಸಿಗುತ್ತೆ, ಹೆಂಗೆ ಹೊಡಿಬೇಕು ಅಂತಲೇ ಗೊತ್ತಾಗ್ತಿಲ್ವಾ ಇವ್ರಿಗೆ. ಇನ್ನು ಬೌಲರ್ಸು ಯಾವ ಥರ ಬೌಲಿಂಗ್ ಮಾಡಿದ್ರೆ ಇಲ್ಲಿ ವಿಕೆಟ್ ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ವಾ ಅಂತ. ಮರ್ತ್ಬಿಡಿ, ಈ ಸಲನೂ ಕಪ್ ನಮ್ದಲ್ಲ, ಮರ್ತ್ಬಿಡಿ. ಸುಮ್ಮನೆ ನಾಮಕಾವಸ್ಥೆ ಹೇಳ್ಕೋಬೇಕು ಈ ಸಲ ಕಪ್ ನಮ್ಮದೇ ಅಂತ. ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರ್ಬೋದು, ಆದರೆ ಕಪ್ ಮಾತ್ರ ಗೆಲ್ಲಲ್ಲ. ಹಿಂಗೆ ಆಡಿದ್ರೆ ಯಾರಿಗೂ ಕಪ್ ಗೆಲ್ತಾರೆ. ಟ್ರೋಫಿ ಗೆಲ್ಲೋದಿರಲಿ, ಪ್ಲೇ ಆಫ್ ಹತ್ರನೂ ಹೋಗಲ್ಲ ನಾವು, ರೇಸಲ್ಲೇ ಇಲ್ಲ. 4 ಮ್ಯಾಚಲ್ಲಿ ಬರೀ 1 ಮ್ಯಾಚ್ ಗೆದ್ದಿರೋದು. ಇವಾಗ ಮಿಕ್ಕಿರೋ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು ಆಲ್ಮೋಸ್ಟ್. ಒಂದು ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ. ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಅಂತ ಏನೂ ಮಾಡ್ಕೊಂಡೇ ಬರಲ್ವಾ ಅಂತ ಇವರು. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.